ಹಾಯ್ ಹಲೋ, ನಾನು ಬಿಂದು. ಇವತ್ತು ನಿಮಗೆ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ನಾವು ಇದು ಬೆಂಗಳೂರಿಂದ ಹೊರಟಿರೋದು. ಆನ್ ದಿ ವೇ ಬಿಡದಿಯಲ್ಲಿ ಟಿಫನ್ ಮಾಡಿಕೊಂಡು ಕ್ಷೇತ್ರಕ್ಕೆ ಹೊರಟಿದ್ದೀವಿ. ನಾವು ಹೋಗ್ತಿರೋ ಕ್ಷೇತ್ರ ಬಂದು ಮತ್ತಿ ತಾಳೇಶ್ವರ ಕ್ಷೇತ್ರ. ಇದು ಬೆಂಗಳೂರಿಂದ 102 ಕಿಲೋಮೀಟರ್ ಆಗುತ್ತೆ. ಮದ್ದೂರಿಂದ ಡೈರೆಕ್ಟ್ ಮಳವಳ್ಳಿಗೆ 25 ಕಿಲೋಮೀಟರ್ ಆಗುತ್ತೆ. ಈ ಕ್ಷೇತ್ರ ಬರೋದು ಕಲ್ಲು ವೀರನಹಳ್ಳಿ, ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಇದು ಪುರಾಣ ಪ್ರಸಿದ್ಧ ಕ್ಷೇತ್ರ. ಇಲ್ಲಿ ಯಾವುದೇ ರೀತಿಯ ಚರ್ಮ ರೋಗ ವಾಸಿ ಆಗುತ್ತೆ. ಅಂದರೆ ನಾಗರ ಸುಕ್ತು, ಸೋರಿಯಾಸಿಸು, ಫಂಗಲ್ ಇನ್ಸ್ಪೆಕ್ಷನ್ನು. ನೀವು ದೇವಸ್ಥಾನದ ಸುತ್ತಮುತ್ತ ವಾತಾವರಣ ನೋಡ್ತಿರಬಹುದು. ಇದು ಮಜ್ಜನ ಕೊಳ ಅಂತ, ಇನ್ನೊಂದು ನಾಗಕೊಳ ಅಂತ, 2 ಕೊಳ ಇದೆ. ನೀವಿಲ್ಲಿ ಮಿಂದು ಮಡಿ ಮೈಲಿಗೆ ಮಾಡಿಕೊಂಡು ಇಲ್ಲ ನೀರು ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ನೀವು ಉತ್ತಕ್ಕೆ ಹಾಲೆರಿಬೇಕಾಗುತ್ತೆ. ಮತ್ತಿ ಮರದ ಕೆಳಗಡೆ 2 ಉತ್ತಗಳಿವೆ. ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಮುಂಚೆ ಪುರಾತನದಲ್ಲಿ ಮತ್ತಿ ಮರದ ಕೆಳಗಡೆ 2 ಉತ್ತ ಇರುತ್ತೆ. ಸಂಜೆ ಆಗ್ತಿದ್ದಂಗೆ ಗ್ರಾಮದ ಹಸುಗಳು ಇಲ್ಲಿ ಹಾಲೆರೆದು ಹೋಗ್ತಾ ಇರ್ತವೆ. ಆಮೇಲೆ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಚ್ಚಲಲ್ಲಿ. ಏನು ಅಂತ ಪ್ರಶ್ನೆ ಮಾಡಿದಾಗ ನಾಗಕೊಳದಿಂದ ಒಂದು ಮಡಿಕೆಯಿಂದ ನೀರು ತೆಗೆದು ಉತ್ತಕ್ಕೆ ಹಾಕಿದಾಗ ಒಂದು ಲಿಂಗ ಪ್ರತ್ಯಕ್ಷ ಆಗುತ್ತೆ. ಪ್ರಶ್ನೆ ಹಾಕಿದಾಗ ಇಲ್ಲಿ ಮತ್ತಿ ತಾಳೇಶ್ವರ ಅಂತ ಪ್ರಸಿದ್ಧಿ ಆಗುತ್ತೆ. ಇಲ್ಲಿ ನಾವು ಸ್ನಾನ ಎಲ್ಲ ಮಾಡಿ ಉತ್ತಕ್ಕೆ ನೀವೇ ನೋಡ್ತಿರ್ಬೋದು, ಇಲ್ಲಿ ಹಾಲು ಎರೆದು ಅದು 50 ರೂಪಾಯಿ ತೊಗೊತಾರೆ. ಹಾಲು, ಬೆಣ್ಣೆ, ಒಂದು ನಾಗರದ್ದು ಪ್ರತೀತಿಯಾದಂತಹ ಒಂದು ಚಿಕ್ಕದ ವಿಗ್ರಹ ಇರುತ್ತೆ, ಅದಕ್ಕೆ ಹಾಕಿ ಹಾಲೆರೆದು ನಾಗರ ದೇವರೆಲ್ಲ ಪ್ರದಕ್ಷಿಣೆ ಮಾಡಿ ಆಮೇಲೆ ಬಸವನಿಂದ ಆಶೀರ್ವಾದ ಮಾಡಿಸ್ಕೊಂಡೆ. ಬೇಗ ಆಗುತ್ತೆ ನಿನ್ನ ಮನಸ್ಸಲ್ಲಿರೋದು ಅಂದರೆ ಬೇಗ ಆಶೀರ್ವಾದ ಮಾಡುತ್ತೆ, ಲೇಟಾಗಿ ಆಗುತ್ತೆ ಅಂದರೆ ಲೇಟಾಗಿ ಆಶೀರ್ವಾದ ಮಾಡುತ್ತೆ. ನೀವು ಇಲ್ಲೇ ನೋಡ್ತಿರ್ಬೋದು ಸಾಕ್ಷಿ ಸಮೇತ. ಆಗದೇ ಇಲ್ಲ ಅನ್ನಂಗಿದ್ರೆ ಇದು ಪಾದನೇ ಇಡೋಲ್ಲ. ನಾವು ಬಸವನ ದರ್ಶನ ಮಾಡಿಕೊಂಡು ಡೈರೆಕ್ಟ್ ದೇವಸ್ಥಾನದ ಒಳಗಡೆ ಹೋದ್ವಿ. ಇಲ್ಲಿ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಗುರುವಾರ ಮತ್ತು ಭಾನುವಾರ ಇಲ್ಲಿ ಊಟದ ಸೇವೆ, ಅಡುಗೆ ಸೇವೆಗಳನ್ನ ಮಾಡ್ಕೋಬಹುದು. ಸಂಜೆ 6ರ ಮೇಲೆ ದೇವಸ್ಥಾನ ಕ್ಲೋಸ್ ಮಾಡುತ್ತೆ. ಯಾಕಂದರೆ ದೇವರನ್ನು ನೋಡಲು ಇಲ್ಲಿ ನಾಗದೇವತೆ ಸ್ವಾಮಿಯ ರೂಪದಲ್ಲಿ ಬಂದು ದರ್ಶನ ಮಾಡುತ್ತೆ ಅನ್ನೋ ಪ್ರತೀತಿ ಇದೆ. ಅದಕ್ಕೆ ಸಂಜೆ 6ರ ಮೇಲೆ ದೇವಸ್ಥಾನ ಓಪನ್ ಇರಲ್ಲ. ನಾನಿಲ್ಲಿ ಸ್ವಾಮಿ ದರ್ಶನ ಮಾಡಿಸಿಲ್ಲ, ನಾನು ವಿಡಿಯೋ ತೆಗಿಯೋಕ್ಕೆ ಇಷ್ಟ ಆಗಲಿಲ್ಲ ಅಂತ ಮಾಡಿಸ್ಲಿಲ್ಲ. ತುಂಬ ಪುಣ್ಯಕ್ಷೇತ್ರ. ಇಲ್ಲಿ ನಾವು ಅರಕೆ ಇದ್ದಿದ್ದರಿಂದ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಹಾಲೆಲ್ಲ ಎರೆದು ಇಲ್ಲಿ ಚರ್ಮ ರೋಗಕ್ಕೆ ಮತ್ತಿ ಮರದ ಚಕ್ಕೆ ಪುಡಿ ಮತ್ತು ಉತ್ತದ ಮಣ್ಣು ಕೊಡ್ತಾರೆ. ಕೊಬ್ಬರಿ ಎಣ್ಣೆ ಹಾಕಿ ಇಷ್ಟು ವಾರಗಳ ಕಾಲ ಅಂತ ಹೇಳ್ತಾರೆ. ಅದಕ್ಕೆ ಹಚ್ಚದ ಬಂದರೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ನಾವು ಇಲ್ಲಿ ಅರಕೆ ಇದರಿಂದ ದರ್ಶನ ಎಲ್ಲ ಮಾಡಿ ಅಡುಗೆ ಒಲೆಯಲ್ಲಿ ಸೌದೆಯಲ್ಲಿ ಅಡುಗೆ ಮಾಡ್ಕೊತಿದ್ದೀವಿ. ಸಿಹಿ ಊಟ ಮಾತ್ರ. ಇಲ್ಲಿ ತುಂಬ ಜನ ಓಡೆ ಪೂರ್ತಿ ಅವರಿಗೆ ಇಷ್ಟವಾದಂಥ ಅಡುಗೆ ಮಾಡಿ ನೆಂಟರು ಇಷ್ಟರನ್ನೆಲ್ಲ ಕರೆದು ಬಡಿಸ್ತಾರೆ. ಮತ್ತು ಇನ್ನೊಂದು ವಡೆ ಕರೆದ ಎಣ್ಣೆನ ಮೈ ಮೇಲೂ ಕೂಡ ಹಚ್ಕೊತಾರೆ. ನಾವು ಎಲ್ಲ ಮುಗಿಸಿ ಹೊರಟಿದ್ದಾಯಿತು. ಈ ಕ್ಷೇತ್ರದ ಬಗ್ಗೆ ಸ್ವಲ್ಪನಾದರೂ ಮಾಹಿತಿ ಸಿಕ್ಕಿದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.